ನೋಡಿ, ಒಂದ್ ದೇಶದಿಂದ ಇನ್ನೊಂದ್ ದೇಶಕ್ಕೆ ವಾಕ್ ಮಾಡ್ಕೊಂಡು ನಾವು ಕ್ರಾಸ್ ಮಾಡ್ತಾ ಇದೀವಿ. ಈ ಕಡೆ ಸೈಡ್ ಏನ್ ನೋಡ್ತಿದ್ರ, ಇದೆಲ್ಲ ಜರ್ಮನಿ. ಹೋಗ್ಬೋದಂತ ಸರಿ ಬಂದಿದ್ಯಾ, ಬಟ್ ಈ ತರ ವಾಕಲ್ಲಿ ಯಾವಾಗಾದ್ರೂ ಬಂದಿದ್ಯಾ? ವಾಕಲ್ಲಿ ಯಾವ ಕಂಟ್ರಿಗೆ ಹೋಗಿದೆ ಈ ತರ? ಸಂಡೇ ಒಂದು ಸ್ವಲ್ಪ ಜನ ಇರಲಿಲ್ಲ. ಜರ್ಮನಿಯ ಮಿಂತ್ರ ತೋರ್ಸಕ್ ಕರ್ಕೊಂಡು ಹೋಗ್ತೀನಿ. ಈ ಚಡ್ಡಿಗೆ 25,000 ರೂಪಾಯಿ ಆಫರ್ ಅಲ್ಲಿ 15,000 ರೂಪಾಯಿ ಸಿಕ್ತಿದೆ ನೋಡಿ ಈ ಚಡ್ಡಿ. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತು ಕಾನ್ಸ್ಟೆನ್ಸ್ ಅಲ್ಲಿ 4th ಡೇ ಅಂದ್ರೆ ಲಾಸ್ಟ್ ಡೇ. ಸೊ ಇವತ್ತು ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಗೊತ್ತಾ? ಕಾನ್ಸ್ಟೆನ್ಸ್ ಸಿಟಿನ ನಾವು ಇನ್ನ ಎಕ್ಸ್ಪ್ಲೋರ್ ಮಾಡೋಣ. ನನ್ನಿಂದ ನೋಡ್ತಿದ್ದೀರಲ್ಲ, ಇದು ಈ ಕಾನ್ಸ್ಟೆನ್ಸ್ ಸಿಟಿಯ ಗೇಟ್ ಅಂತ ಹೇಳ್ತಾರೆ, ಸಿಟಿ ಗೇಟ್ ಅಂತ ಹೇಳ್ತಾರೆ. ಇಲ್ಲಿಂದ ಜಸ್ಟ್ 2 minutes ವಾಕ್ ಮಾಡಿದ್ರೆ ನಮಗೆ ಇನ್ನೊಂದು ಕಂಟ್ರಿ ಸಿಗುತ್ತೆ. ಯಾವ ಕಂಟ್ರಿ ಗೊತ್ತಾ? ಬನ್ನಿ, ಕರ್ಕೊಂಡು ಹೋಗಿ ತೋರಿಸ್ತೀನಿ, ಹೋಗೋಣ. ನಾವಿವತ್ತು ಹೋಟೆಲಲ್ಲೇ ಬ್ರೇಕ್ಫಾಸ್ಟ್ ಮಾಡಿದ್ವಿ. ನೋಡ್ತಿದ್ದೀರಲ್ಲ ಬ್ರೇಕ್ಫಾಸ್ಟ್ಗೆ ಏನೇನು ಇಟ್ಟಿದ್ದಾರೆ ಅಂತ ಹೇಳಿ. ಫ್ರೂಟ್ಸ್, ವೆಜಿಟೇಬಲ್ಸ್, ಕೆಲಾಗ್ಸ್, ಅದ್ಬಿಟ್ಟೆ ಬ್ರೆಡ್, ಮೀಟ್ ಇದೆ. ಇಲ್ಲಿ ಸಿಗೋ ಡೆಲಿಷಿಯಸ್ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ರೆ ಇದನ್ನೇ ತಿನ್ಕೊಂಡು ಹೋಟೆಲೆಲ್ಲ ಚೆಕ್ಔಟ್ ಮಾಡಿ ಹೊರಗಡೆ ಬಂದ್ವಿ. ಹೊರಗೆ ಬಂದ್ರೆ ಕ್ಲೈಮೇಟ್ ನೋಡಿ ಹೇಗಿದೆ ಅಂತ ಹೇಳಿ ಫುಲ್ ಫಾಗಿ ಆಗಿತ್ತು, ಸಿಕ್ಕಾಬಟ್ಟೆ ಚಳಿ ಇತ್ತು. ಬಸ್ ಹತ್ಕೊಂಡು ಸಿಟಿ ಸೆಂಟರಿಗೆ ಬಂದ್ವಿ. ಸಿಟಿ ಸೆಂಟರಿಗೆ ಬಂದ್ರೆ ಏನ್ ಗೊತ್ತಾ ನೋಡಿ, ನಾನು ನಿಮಗೆ ಸಂಡೇ ತೋರಿಸಿದೆ ಈ ಸ್ಟ್ರೀಟ್ನ. ಜನನೇ ಇರಲಿಲ್ಲ ಯಾರು. ಇವತ್ತು 11:30 ಆಗಿದೆ. ವೆದರ್ ಕೂಡ ಯಾವ ಥರ ಇದೆ ನೋಡಿ, ಫುಲ್ ಫಾಗಿ ಆಗಿದೆ. ಸ್ಟಿಲ್ ಎಷ್ಟು ಜನ ಕಾಣಿಸ್ತಿದ್ದಾರೆ ನೋಡಿ. ನಾನು ಇವಾಗ ಈ ಸಿಟಿ ಗೇಟ್ ಇದೆಯಲ್ಲ, ಈ ಗೇಟಿಂದ ಹೊರಗಡೆ ಬಂದಿದ್ದೀನಿ. ಇಲ್ಲಿಂದ ಇವಾಗ 4 ನಿಮಿಷ ತೋರಿಸ್ತಿದೆ. ಇಲ್ಲಿಂದ 4 ನಿಮಿಷ ನಡ್ಕೊಂಡು ಹೋದ್ರೆ ನಾವು ಇನ್ನೊಂದು ಕಂಟ್ರಿಗೆ ಹೋಗ್ತೀವಿ. ಸೊ ಸಿಗ್ನಲ್ ಇದೆ, ವೆಯ್ಟ್ ಮಾಡ್ತಾ ಇದ್ದೀವಿ. ಸಿಗ್ನಲ್ ಬಿಡ್ತು, ಬನ್ನಿ ಹೋಗೋಣ. ಒಂದು 2-3 ಮಿನಿಟ್ಸಲ್ಲಿ ನಮಗೆ ಬೇರೆ ಕಂಟ್ರಿ ಸಿಗುತ್ತೆ. ನಾನಿವಾಗ ಜರ್ಮನಿಲಿದ್ದೀನಿ. ಕಾನ್ಸ್ಟೆನ್ಸ್ ಅಲ್ಲಿ ವೆದರ್ ನೋಡು, ಫಸ್ಟ್ ಡೇ ಹೆಂಗಿತ್ತು ಹೇಳು? ನಾವು ಬಂದಾಗ ಫುಲ್ ರೈನಿ ಆಗಿತ್ತು. ಇವತ್ತು ಫುಲ್ ಫಾಗಿ ಆಗಿದೆ. ಸದ್ಯ ಸ್ವಿಟ್ಜರ್ಲ್ಯಾಂಡಲ್ಲಿ 2 ದಿನನೂ ಚೆನ್ನಾಗಿತ್ತು ನೋಡಿ. ನಾವಿವಾಗ ಬಂದಿದ್ದು ಅಲ್ಲಿ ಒಂದು ಟವರ್ ಕಾಣಿಸ್ತಿದೆಯಲ್ಲ, ಆ ಟವರ್ ಹತ್ರದಿಂದ ಬಂದ್ವಿ. ಅಲ್ಲಿಂದ ಇಲ್ಲಿವರೆಗೆ ನಡ್ಕೊಂಡು ಬಂದಿದ್ದೀವಿ. ಏನು 1 ನಿಮಿಷ ಅಷ್ಟೇ. ಇಲ್ಲಿಂದ ಅಲ್ಲೊಂದು ರೆಡ್ ಬೋರ್ಡ್ ಕಾಣಿಸ್ತಿದೆ ನೋಡಿ, ಅಲ್ಲೇನೆ ಬಾರ್ಡರ್ ಇರೋದು ಇನ್ನೊಂದು ದೇಶದ್ದು. ಈಗ ಬಿಲ್ಡಿಂಗ್ ಏನು ನೋಡ್ತಿದ್ದೀರಾ, ಈ ಬಿಲ್ಡಿಂಗ್ ನೋಡಿ 1255ರಿಂದನೂ ಇದೆಯಂತೆ. ಈ ಕಡೆ ಎಷ್ಟು ಹಳೇ ಬಿಲ್ಡಿಂಗ್ ಇದು. ಇವಾಗ ಎಲ್ಲಿ ನಿಂತಿದ್ದೀನಿ ಹೇಳಿ? ಜರ್ಮನಿಯಲ್ಲಿ ನಿಂತಿದ್ದೀನಿ. ಜರ್ಮನಿಯ ಕಾನ್ಸ್ಟೆನ್ಸೂರಲ್ಲಿ ಇದ್ದೀನಿ. ಸೊ ನನ್ನಿಂದ ನೋಡ್ತಿದ್ದೀರಲ್ಲ, ಅದು ಯಾವ ದೇಶದ ಬಾರ್ಡ್ರ್ ಗೊತ್ತಾ? ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ದೇಶದ ಬಾರ್ಡ್ರ್ ಅದು. ನೋಡಿ, ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ವಾಕ್ ಮಾಡಿಕೊಂಡು ನಾವು ಕ್ರಾಸ್ ಮಾಡ್ತಾ ಇದ್ದೀವಿ. ಒಂಥರ ಎಕ್ಸ್ಪೀರಿಯನ್ಸ್, ಒಂಥರ ಹೇಳ್ಕೊಳಕ್ಕಾಗ್ತಿಲ್ಲ, ಫೀಲಿಂಗ್ ಆ ಥರ ಇದೆ. ಇವಾಗ ಜರ್ಮನಿಯಿಂದ ನಾನು ಸ್ವಿಟ್ಜರ್ಲ್ಯಾಂಡ್ಗೆ ಬೈ ವಾಕ್ ಹೋಗ್ತಾ ಇದ್ದೀನಿ. ಏನು ವಿಶೇಷ ಇದರಲ್ಲಿ? ಏನಿಲ್ಲ, 2 ಸಿಟಿ ಕಂಬೈನ್ ಆಗಿರೋದ್ರಿಂದ ಈ ಥರ ನಡ್ಕೊಂಡು ಹೋಗೋಕೆ ಒಂದು ಚಾನ್ಸ್ ಸಿಕ್ಕಿದೆ ಅಷ್ಟೇ. ಇಲ್ಲಾಂದರೆ ಕಾರಲ್ಲಿ ಎಲ್ಲ ಕಡೆನೂ ಹೋಗ್ಬೋದು. ಯುರೋಪಲ್ಲಿ ಯಾವ್ಯಾವ ಕಂಟ್ರಿಗಳಿಂದ ಎಲ್ಲಾನು ಕ್ರಾಸ್. ಯುರೋಪಲ್ಲಿ ಕಾರಲ್ಲಿ ಯುರೋಪಲ್ಲಿ ತುಂಬ ಕಂಟ್ರೀಸಿಗೆ ನಾವು ಹಂಗೆ ಹೋಗ್ಬೋದು. ಏನೋ ಒಂದು ಬಾರ್ಡರ್ ಹಾಕಿರ್ತಾರೆ ಅಷ್ಟೇ, ಈ ಕಡೆಯಿಂದ ಇನ್ನೊಂದು ಕಂಟ್ರಿ, ಆ ಕಡೆಯಿಂದ ಇನ್ನೊಂದು ಕಂಟ್ರಿ ಅಂತ. ಬಟ್ ಈ ಥರ ನಡ್ಕೊಂಡು ಹೋಗೋಕ್ಕೆ ಚಾನ್ಸ್ ಸಿಕ್ಕಿದೆ ನಮಗೆ, ಒಂಥರ ಸ್ಪೆಷಲ್ ಇದು ನೋಡಿ. ನಾನಿವಾಗ ಜರ್ಮನಿ ಮತ್ತು ಸ್ವಿಟ್ಜರ್ಲ್ಯಾಂಡ್ ಮಧ್ಯ ನಿಂತಿದ್ದೀನಿ. ನನ್ನ ಹಿಂದೆ ಆ ಕಡೆ ಸೈಡ್ ಏನು ನೋಡ್ತಿದ್ದೀರಾ, ಅದೆಲ್ಲ ಸ್ವಿಟ್ಜರ್ಲ್ಯಾಂಡು. ಈ ಕಡೆ ಸೈಡ್ ಏನು ನೋಡ್ತಿದ್ದೀರಾ, ಇದೆಲ್ಲ ಜರ್ಮನಿ. ಹೋಗ್ಬೋದಂತ? ಹೋಗ್ಬೋದು. ಹೌದಾ? ಹೋಗ್ಬೋದು. ಸುಮ್ಮನೆ ಕೇಳಿದೆ ಅಷ್ಟೇ. ಓಕೆ, ನಮ್ಮ ಸೇಫ್ಟಿಗೋಸ್ಕರ ಏನೋ ಪ್ರಾಬ್ಲಮ್ ಆಗಿಬರುತ್ತಲ್ಲ, ಹಂಗಾಗಿ ಕೇಳ್ಕೊಂಬಂದ್ರಷ್ಟೇ. ಸೊ ಅಫಿಷಿಯಲಿ ಸೊ ನಾವಿವಾಗ ಎಲ್ಲಿದ್ದೀವಿ? ನಾವಿವಾಗ ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದೀವಿ ನೋಡಿ. ಯಾಕೆ ಇಷ್ಟ ಆಗ್ತಿದ್ಯಾ? ನನಗೆ ಒಂಥರ ನಂಬಕ್ಕೆ ಆಗ್ತಿಲ್ಲ, ಆ ಥರ ಫೀಲಿಂಗ್ ಆಗ್ತಿದೆ. ಒಂದು 10 ಸೆಕೆಂಡ್ಸ್ ಆ ಕಡೆ ಹೋದ್ರೆ ಜರ್ಮನಿ, ಒಂದು 10 ಸೆಕೆಂಡ್ಸ್ ಈ ಕಡೆ ಹೋದ್ರೆ ಸ್ವಿಟ್ಜರ್ಲ್ಯಾಂಡಿಗೆ ಬಂದಿದ್ದೀನಲ್ಲ, ಒಂಥರ ನನಗೆ ಒಂಥರ ಖುಷಿ ಆಗ್ತಿದೆ. ಇವಾಗ ನಾನು ಸ್ವಿಟ್ಜರ್ಲ್ಯಾಂಡಲ್ಲಿ ಇದ್ದೀನಿ. ನಿಮ್ಮನ್ನ ಒಂದು 2 ಮಿನಿಟ್ಸ್ ಬಿಟ್ಕೊಂಡು ಮತ್ತೆ ಜರ್ಮನಿ ಕರ್ಕೊಂಡು ಹೋಗ್ತೀನಿ. ಆ ಕಡೆ ಯಾವ ಊರು ನೋಡ್ತಿದ್ದೀರಾ, ಅದು ಜರ್ಮನಿಯ ಕಾನ್ಸ್ಟೆನ್ಸ್. ಈ ಕಡೆ ನೋಡ್ತಿದ್ದೀರಾ, ಇದು ಸ್ವಿಟ್ಜರ್ಲ್ಯಾಂಡ್ನ ಕ್ರಾಯ್ಸ್ಲಿಂಗನ್ ಅಂತ. ಸೊ 2 ಅಕ್ಕಪಕ್ಕ ಊರು ಇರೋದ್ರಿಂದ ಈ ಥರ ಬಾರ್ಡರ್ ಹಾಕ್ಬಿಟ್ಟಿದ್ದಾರೆ. ಈ ಕಡೆ ಬಂದರೆ ಸ್ವಿಟ್ಜರ್ಲ್ಯಾಂಡ್, ಆ ಕಡೆ ಹೋದರೆ ಜರ್ಮನಿ. ಸೊ ಇವಾಗ ನೀವು ಸ್ವಿಟ್ಜರ್ಲ್ಯಾಂಡ್ನ ಒಂದು ಪುಟ್ಟ ಹಳ್ಳಿ ಅಂತಲೇ ಹೇಳ್ಬೋದು, ಏನು ದೊಡ್ಡ ಸಿಟಿ ಏನಲ್ಲ ಇದು. ಸೊ ಕ್ರಾಯ್ಸ್ಲಿಂಗನ್ ಊರನ್ನ ನೋಡ್ತಿದ್ದೀರಾ ನೋಡಿ, ಇದೆಲ್ಲ ಕ್ರಾಯ್ಸ್ಲಿಂಗನ್, ಸ್ವಿಟ್ಜರ್ಲ್ಯಾಂಡ್. ಎಸ್, ಹೇಗೆ ಅನಿಸ್ತಿದೆ ನಿನ್ನ ಎಕ್ಸ್ಪೀರಿಯನ್ಸ್ ಏನು? ಸ್ವಿಟ್ಜರ್ಲ್ಯಾಂಡಿಗೆ ಬಾರ್ಡರ್ ದಾಟಿ ಬಂದಿದೆಯಾ ಜರ್ಮನಿಯಿಂದ? ನಾವು ಸುಮಾರು ಸುಮಾರು ಸರಿ ಬಂದಿದ್ಯಾ. ಬಟ್ ಈ ಥರ ವಾಕಲ್ಲಿ ಯಾವಾಗಾದ್ರೂ ಬಂದಿದ್ಯಾ? ವಾಕಲ್ಲಿ ಯಾವ ಕಂಟ್ರಿಗೆ ಹೋಗಿದೆ ಈ ಥರ? ಸುಮ್ಮನೆ ಹೇಳು, ಹೆಂಗೆ ಅನಿಸ್ತಿದೆ ಅಂತೇಳಿ. ಹೌದಾ? ಬಟ್ ನನಗಂತೂ ಒಂಥರ ಬೇರೆ ಥರನೇ ಫೀಲಿಂಗ್ ಆಗ್ತದೆ ನನಗೆ.
ಇನ್ನೇನು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆಗ್ತಿದೆ. ಸಮ್ಮರ್ ಹಾಲಿಡೇಸ್ ಕೊಡೋದೇ ಮಕ್ಕಳ ಜೊತೆ ಫ್ಯಾಮಿಲಿ ಎಲ್ಲ ಸೇರಿ ಟೈಮ್ ಸ್ಪೆಂಡ್ ಮಾಡಲಿ, ಸ್ವಲ್ಪ ಎಂಜಾಯ್ ಮಾಡಲಿ ಅಂತಲ್ವಾ. ಆದರೆ ನಾವು ಸಮ್ಮರ್ ಹಾಲಿಡೇಸ್ ಸ್ಟಾರ್ಟ್ ಆದಮೇಲೆ ವೆಕೇಷನ್ನ ಪ್ಲ್ಯಾನ್ ಮಾಡಿ ಎಲ್ಲ ಬುಕ್ಕಿಂಗ್ ಮಾಡೋಕ್ಕೆ ಹೋದರೆ ಆಲ್ಮೋಸ್ಟ್ ಎಲ್ಲ ಡಬಲ್ ತೋರಿಸುತ್ತೆ. ಫ್ಲೈಟ್ ಆಗಿರ್ಬೋದು ಅಥವಾ ಬಸ್ ಆಗಿರ್ಬೋದು, ಹೋಟೆಲ್ ಆಗಿರ್ಬೋದು, ಪ್ರತಿಯೊಂದೂ ಡಬಲ್ ಚಾರ್ಜಸ್ ತೋರಿಸ್ತಿರುತ್ತೆ. ಸೊ ಇದಕ್ಕೆ ನನ್ನ ಹತ್ರ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ. ಏನಂತ ಹೇಳಿದ್ರೆ ನಾವು ಟ್ರಾವೆಲ್ ಏಜೆನ್ಸಿ ಥ್ರೂ ಹೋಗೋದು. ಯಾಕಂದರೆ ಇವರಿಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇರುತ್ತೆ ಹೋಟೆಲ್ ಬಗ್ಗೆ, ಫ್ಲೈಟ್ ಬಗ್ಗೆ, ಹಾಗೆ ನಾವು ಯಾವ್ಯಾವ ಪ್ಲೇಸ್ಗೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀವಿ ಅದರ ಕಂಪ್ಲೀಟ್ ಐಟನರಿ ಕೂಡ ಇವ್ರಿಗೆ ಗೊತ್ತಿರುತ್ತೆ. ಸೊ ಹೀಗಾಗಿ ನಾವು ಟ್ರಾವೆಲ್ ಏಜೆನ್ಸಿ ಥ್ರೂ ಹೋಗೋದು ಬೆಟರ್ ಇರುತ್ತೆ. ನಾನು ನಿಮಗೆ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ಸ್ ಅವರ GT ಹಾಲಿಡೇಸ್ನ ರೆಕಮೆಂಡ್ ಮಾಡ್ತೀನಿ. GT ಹಾಲಿಡೇಸ್ ಅವರು ನಮ್ಮ ಸೌತ್ ಇಂಡಿಯಾದಲ್ಲೇ ಸಂಗಮ್ ಗ್ರೂಪ್ ಆಫ್ ಹೋಟೆಲ್ ಅವರ ಬಿಗ್ಗೆಸ್ಟ್ ಟ್ರಾವೆಲ್ ಕಂಪನಿ. ಹಾಗೆ ತುಂಬ ಸರಿ ಇವರಿಗೆ ಬೆಸ್ಟ್ ಟ್ರಾವೆಲ್ ಕಂಪನಿ ಅಂತ ಅವಾರ್ಡ್ ಕೂಡ ಬಂದಿದೆ. ಇವರು ನಮ್ಮ ದೇಶದಲ್ಲೂ ಕೂಡ ಟ್ರಿಪ್ನ ಆರ್ಗನೈಸ್ ಮಾಡ್ತಾರೆ, ಹಾಗೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಕೂಡ ಆರ್ಗನೈಸ್ ಮಾಡ್ತಾರೆ. ನಾವೇನಾದ್ರೂ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಬಂದರೆ ನಮಗೆ ನಮ್ಮ ಫುಡ್ನ ತಿಂದೇ ಇರೋಕ್ಕಾಗಲ್ಲ. ಸೀರಿಯಸ್ಲಿ ಒಂದು 1 day 2 days ಅಡ್ಜಸ್ಟ್ ಮಾಡ್ಕೋಬೋದು, ಅದಕ್ಕಿಂತ ಜಾಸ್ತಿ ಅಂತೂ ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂಥ ಟೈಮಲ್ಲಿ ಇವರು ನಮಗೆ ನಮ್ಮ ಇಂಡಿಯನ್ ಫುಡ್ನ ಅರೇಂಜ್ ಮಾಡಿ ಕೊಡ್ತಾರೆ. ಮತ್ತು ತುಂಬ ವಯಸ್ಸಾದವ್ರು ಇರ್ತಾರೆ, ಅವರಿಗೆ ವೆಕೇಷನ್ ಹೋಗಬೇಕು ಅಂತ ಇಷ್ಟ ಇರುತ್ತೆ, ಬಟ್ ಅವರಿಗೆಲ್ಲ ನೋಡಿ ಪ್ಲ್ಯಾನ್ ಮಾಡಿ ಹೋಗೋಕ್ಕಾಗದೆ ಅವರು ಕ್ಯಾನ್ಸಲ್ ಮಾಡ್ಕೊತಿರ್ಬೋದು. ಹಾಗೆ ಸಿಂಗಲ್ಸ್ ಇರ್ತಾರೆ, ಅವರು ಕೂಡ ವೆಕೇಷನ್ ಹೋಗಬೇಕು ಅಂತ ಅನ್ಕೊತಾರೆ, ಬಟ್ ಸೇಫ್ಟಿ ವಿಚಾರ ಅದೆಲ್ಲ ನೋಡಿ ಬೇಡ ಅಂತ ಹೇಳಿ ಕ್ಯಾನ್ಸಲ್ ಕೂಡ ಮಾಡ್ಕೋಬೋದು. GT ಹಾಲಿಡೇಸ್ ಅವರು ಏನಿದ್ದಾರೆ, ಅವರು ಗ್ರೂಪ್ ಟ್ರಿಪ್ಸ್ನ ಕೂಡ ಆರ್ಗನೈಸ್ ಮಾಡ್ತಾರೆ. ಇಲ್ಲ ನಮಗೆ ಗ್ರೂಪ್ ಟ್ರಿಪ್ಸ್ ಬೇಡ, ನಾವು ಫ್ಯಾಮಿಲಿ ಅಷ್ಟೇ ಹೋಗಬೇಕು ಅಂತ ಹೇಳಿದರೆ ಅದನ್ನು ಕೂಡ ಇವರು ಆರ್ಗನೈಸ್ ಮಾಡ್ತಾರೆ. ಸೊ ನಾನು ನಿಮಗೆ GT ಹಾಲಿಡೇಸ್ ಅವ್ರನ್ನ ರೆಕಮೆಂಡ್ ಮಾಡ್ತೀನಿ. ಇವರ ಎಲ್ಲ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಅಂದರೆ ಇನ್ಸ್ಟಾಗ್ರಾಮ್ ID, ವೆಬ್ಸೈಟ್ ಲಿಂಕ್, ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡಿ. ಬೆಸ್ಟ್ ಸರ್ವಿಸ್, ಬೆಸ್ಟ್ ಪ್ರೈಸ್ಗೋಸ್ಕರ ನೀವು GT ಹಾಲಿಡೇಸ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ನಿಮ್ಮ ಡ್ರೀಮ್ ಡೆಸ್ಟಿನೇಷನ್ನ GT ಹಾಲಿಡೇಸ್ ಅವ್ರ ಜೊತೆ ಎಂಜಾಯ್ ಮಾಡಿ. ಹಾಲಿಡೇಸ್ ಅಂದ್ರೆ ನಮ್ಮ GT ಹಾಲಿಡೇಸ್ ಏನೇ. GT ಹಾಲಿಡೇಸ್, South India's #1 travel brand. You know you are special when you're with GT ಹಾಲಿಡೇಸ್. ನಿಮಗೆ ನಾನು ಇವಾಗ ಜರ್ಮನಿಯಿಂದ ಸ್ವಿಟ್ಜರ್ಲ್ಯಾಂಡ್ ಬೈ ವಾಕಲ್ಲಿ ಕರ್ಕೊಬಂದಿದ್ದು ಹೇಗೆ ಅನ್ನಿಸ್ತಿದೆ ಅಂತ ನನಗೆ ಕಾಮೆಂಟ್ ಮಾಡಿ ಹೇಳಿ. ಎಕ್ಸ್ಪ್ಲೋರ್ ಮಾಡೋಣ, ಏನು ಹೇಳ್ತೀರಾ ಕ್ರಾಯ್ಸ್ಲಿಂಗನ್ನು, ಸ್ವಿಟ್ಜರ್ಲ್ಯಾಂಡ್. ಸೊ ಇಷ್ಟೇ, ಇದೊಂದು ಪುಟ್ಟ ಹಳ್ಳಿ ಅಷ್ಟೇ, ಏನು ಜಾಸ್ತಿ ಏನಿಲ್ಲ. ಸೊ ನೀವು ನೋಡ್ತಿರ್ಬೋದು ಇಷ್ಟಿದೆ ಅಷ್ಟೇ. ನಾವು ಹೋಗಿದ್ದು ಈ ಕಡೆ ಸೈಡು, ವಾಕ್ ಮಾಡ್ಕೊಂಡು ಹೋಗೋದಾದರೆ ಈ ಕಡೆ ಸೈಡ್ ಹೋಗಬೇಕು. ವೆಹಿಕಲಲ್ಲಿ ಈ ಕಡೆ ಹೋಗ್ಬೋದು. ನೋಡಿ ಅಲ್ಲಿ ಝೂಮ್ ಮಾಡ್ತೀನಿ, ಅಲ್ಲಿ ಫ್ಲ್ಯಾಗ್ ಕಾಣಿಸ್ತಿದೆಯಲ್ಲ, ಆ ಕಡೆ ಸೈಡು ಸ್ವಿಟ್ಜರ್ಲ್ಯಾಂಡ್ ಮತ್ತು ಈ ಕಡೆ ಸೈಡು ಜರ್ಮನಿ. ಇವಾಗ ಸದ್ಯಕ್ಕೆ ಜರ್ಮನಿಯಲ್ಲಿದ್ದೀವಿ. ಎಷ್ಟು ನೋಡಿ ಇಲ್ಲೇ ಫ್ಲ್ಯಾಗ್ ಕಾಣಿಸ್ತಿದೆ. 1 ನಿಮಿಷ ಹೋದರೆ ಸ್ವಿಟ್ಜರ್ಲ್ಯಾಂಡ್ ಸಿಕ್ಬಿಡುತ್ತೆ. ಒಂದು ಬಿಲ್ಡಿಂಗ್ಸ್ಗಳು ನೋಡಿ ಇಲ್ಲಿ ಯಾವ ಥರ ಇದೆ ಅಂತ ಹೇಳಿ. ಸಂಡೇ ಒಂದು ಸ್ವಲ್ಪ ಜನ ಇರಲಿಲ್ಲ. ಇವಾಗ 12 ಗಂಟೆ, ವೀಕ್ ಡೇಸ್ ಆದ್ರೂ ಕೂಡ ಎಷ್ಟು ಜನ ಇದ್ದಾರೆ ಅಂತ. 12 ಗಂಟೆ ಆಗಿದೆ, ಮತ್ತು 12 ಗಂಟೆ ಅದು ವೀಕ್ ಡೇಲಿ ಎಷ್ಟು ಜನ ಇದ್ದಾರೆ ನೋಡಿ. ಈ ಕಡೆ ಈ ಕಡೆ ಈ ಕಡೆ ನೋಡ್ತಿರ್ಬೋದು ನೀವು. ಹೀಗೆ ವೀಕ್ ಡೇಸಲ್ಲಿ ಈ ಥರ ತುಂಬ ಜನ ಓಡಾಡ್ತಾರೆ. ವೀಕೆಂಡ್ಸಲ್ಲಂತೂ ಜನನೇ ಇರಲ್ಲ. ನೋಡಿ ಇವರು ಸಂಡೇನ ಹೆಂಗೆ ಫ್ಯಾಮಿಲಿ ಡೇ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಸಂಡೇ ಅಂತ ಹೇಳಿದ್ರೆ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಾರೆ, ಹೊರಗಡೆ ಎಲ್ಲ ಬರಲ್ಲ. ನಾನಿವಾಗ ನಿಮ್ಮನ್ನ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಅಂತಂದರೆ ಜರ್ಮನಿಯ ಮಿಂತ್ರ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ. ಏನಿದು ಜರ್ಮನಿಯಲ್ಲಿ ಕೂಡ ಮಿಂತ್ರ ಇದೆಯಾ ಅಂತ ಅನ್ಕೊಂಬೇಡಿ, ಇಲ್ಲಿ ಒಂದು ಮಿಂತ್ರ ಥರನೇ ಇದೆ. ಅಂದರೆ ನಮ್ಮಲ್ಲಿ ಮಿಂತ್ರದಲ್ಲಿ ಹೇಗೆ ಎಲ್ಲ ಬ್ರ್ಯಾಂಡ್ಸ್ಗಳಾಗಿರ್ಬೋದು ಅದೆಲ್ಲ ಸಿಗುತ್ತೋ ಅದೇ ಥರ ಜರ್ಮನಿಯಲ್ಲಿ ಝಲ್ಯಾಂಡೋ ಅಂತ ಇದೆ. ಸೇಮ್ ಲೈಕ್ ಮಿಂತ್ರ ಅಂತಲೇ ಹೇಳ್ಬೋದು. ಇಲ್ಲಿನ ಎಲ್ಲ ಬ್ರ್ಯಾಂಡ್ಗಳು ಮತ್ತು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಗಳು ಎಲ್ಲ ಸಿಗುತ್ತೆ. ನೀವು ನೋಡ್ತಿರ್ಬೋದು ನನ್ನ ಹಿಂದೆ ಇದ್ರದ್ದು ಔಟ್ಲೆಟ್ ಕೂಡ ಇದೆ, ಬಿಗ್ ಔಟ್ಲೆಟ್ ಇಲ್ಲಿ ಇದ್ರದ್ದು. ಸೊ ಔಟ್ಲೆಟ್ಗೆ ನಿಮ್ಮನ್ನು ಯಾವತ್ತೂ ನಾನು ಕರ್ಕೊಂಡು ಹೋಗಿರಲಿಲ್ಲ. ಇವಾಗ ಫಸ್ಟ್ ಟೈಮ್ ನಿಮ್ಮನ್ನು ಕೂಡ ನನ್ನ ಜೊತೆ ಔಟ್ಲೆಟಿಗೆ ಕರ್ಕೊಂಡು ಹೋಗ್ತಿದ್ದೀನಿ. ಬನ್ನಿ, ಇಲ್ಲಿ ಡಿಸ್ಕೌಂಟ್ ಅಂತ ಹೇಳಿದ್ರೆ ಎಷ್ಟಕ್ಕೆ ಬಟ್ಟೆಗಳೆಲ್ಲ ಸಿಗುತ್ತೆ ಡಿಸ್ಕೌಂಟಲ್ಲಿ. ಹೇಗಿದೆ ಈ ಝಲ್ಯಾಂಡೋ ಔಟ್ಲೆಟ್ ಅದೆಲ್ಲ ನೋಡೋಣ ಬನ್ನಿ. ಇಲ್ಲಿ ನೋಡಿ ಜಾಕೆಟ್ಸ್ಗಳೆಲ್ಲ 140 ಯೂರೋದು 54 ಯೂರೋಸಿಂದ ಸ್ಟಾರ್ಟ್ ಆಗ್ತಿದೆ. ಏನು ಡಿಸ್ಕೌಂಟ್ ಇದೆ ಶೂಸಲ್ಲೆಲ್ಲ? 62% ಡಿಸ್ಕೌಂಟ್ ಇದೆ ನೋಡಿ. ಇಲ್ಲಿ 80 ಯೂರೋಸ್ದು ಜಸ್ಟ್ 20-30 ಯೂರೋಸಿಗೆ ಸಿಗ್ತಿದೆ. ಆ ಥರ ತುಂಬ ಡಿಸ್ಕೌಂಟ್ ಇದೆ ಇಲ್ಲಿ ಶೂಸಸ್ಸಲ್ಲಿ. ಇಲ್ಲೆಲ್ಲ ಶೂಸಸ್, ಬೂಟ್ಸ್ ಅದೆಲ್ಲ ಇದೆ ಬಾಯ್ಸಿಗೆ. ಆ್ಯಂಡ್ ಇದು ಎಷ್ಟು ಆಫರ್ ಸಿಕ್ಕಿದೆ ನೋಡಿ, ಇದು 30% ಇದೆ. 189 ಯೂರೋಸ್ದು 70 ಯೂರೋಸ್ಗಿದೆ. ಆ್ಯಂಡ್ ಇದೊಂದು ರೆಡ್ ನೋಡಿದೆ,
ಇದು ಅಷ್ಟೇ 100 ಯೂರೋಸ್ದು 54 ಯೂರೋಸ್ಗಿದೆ. ಮೇಲ್ಗಡೆ ಏನೇನೆಲ್ಲ ಇದೆ, ಎಷ್ಟು ಆಫರ್ಸ್ ಇದೆ ಅಂತ ಚೆಕ್ ಮಾಡೋಣ ಬನ್ನಿ. ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀನಿ. ಇಲ್ಲಿ ನೋಡಿ ಸ್ವೆಟರ್ಸ್ ಎಲ್ಲ 15 ಯೂರೋಸಿಂದ ಸ್ಟಾರ್ಟ್ ಇದೆ, 40 ಯೂರೋಸ್ದೆಲ್ಲ. ಇದು ನೋಡಿ ಈ ಪರ್ಪಲ್ ಕಲರ್ ಸ್ವೆಟರ್ ಏನು ನೋಡ್ತಿದ್ದೀರಾ, ಇದು 225 ಯೂರೋಸ್ದು 80 ಯೂರೋಸ್ಗಿದೆ. 64% ಆಫರ್ ಇದೆ. ಆ್ಯಂಡ್ ಈ ಕಡೆ ಕೂಡ ಆಫರ್ಸ್ಗಳಿದೆ. ಇದು ನೋಡಿ 230 ಯೂರೋಸ್ದು 80 ಯೂರೋಸ್ಗೆ. ಇದು ಕೂಡ 65% ಆಫರ್ಸ್ ಇದೆ. ಆಫರ್ ಜಾಸ್ತಿ ಇದೆ, ಪ್ರೈಸ್ ಕೂಡ ಅಷ್ಟೇ ಜಾಸ್ತಿ ಇದೆ. ನೋಡ್ತಿರ್ಬೋದು ನೀವು ಕಲೆಕ್ಷನ್ಸ್ ಇಲ್ಲೆಲ್ಲ ಎಷ್ಟಿದೆ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಬ್ರ್ಯಾಂಡ್ಸ್ಗಳು ಸಿಗ್ತಿದೆ. ಬಟ್ ಏನಂದರೆ ಪ್ರೈಸ್ ಕೂಡ ಜಾಸ್ತಿ ಇದೆ, ಡಿಸ್ಕೌಂಟ್ ಕೂಡ ಜಾಸ್ತಿನೇ ಇದೆ. ಸಿಕೆದು ನೋಡಿ ಇಲ್ಲಿ 90ದು 35 ಯೂರೋಸ್ಗಿದೆ ಸಿಕೆ ಪ್ಯಾಂಟ್. ಬೂಟ್ಸ್ ಕಲೆಕ್ಷನ್ಸ್ ಈ ಥರ ಇದೆ. ಇಲ್ಲೆಲ್ಲ ಬೂಟ್ಸ್ ಕಲೆಕ್ಷನ್ಸ್ ಇದೆ. ಇದು ನೋಡಿ 220ದು 140 ಯೂರೋಸ್ಗಿದೆ ಬೂಟ್ಸು. ಈ ಬೂಟ್ಸ್ ನೋಡಿ ಈ ಲೆಂತ್ವರೆಗಿದೆ ಈ ಬೂಟ್ಸು. ಇದು 53% ಆಫರ್ ಇದೆ ಇದಕ್ಕೆ. ಆ್ಯಂಡ್ ಇದು ಕೂಡ 62% ಆಫರ್ ಇದೆ. ಜಸ್ಟ್ 20 ಯೂರೋಸ್ ಅಷ್ಟೇ ಅದಕ್ಕೆ. ಬಟ್ ಕಂಫರ್ಟ್ ಇದೆಯಾ ಇಲ್ವಾ ಗೊತ್ತಿಲ್ಲ. ಇದು 68% ಆಫರ್ ಇದೆ. 289ದು 89ಗೆ ಸಿಗ್ತಿದೆ. ಇಲ್ಲಿ ಕಲರ್ ಜಾಕೆಟ್ಸ್ಗಳು ನೋಡಿ ಯಾವ್ಯಾವ ಕಲರ್ ಇದೆ. ಬ್ಲ್ಯಾಕ್, ಬ್ಲೂ, ಗ್ರೀನ್, ಬ್ರೌನ್, ಆರೆಂಜ್, ರೆಡ್, ಪಿಂಕ್ ಮತ್ತು ರೆಡ್. ಓಕೆ, ಬೇಬಿ ಪಿಂಕ್ ಮತ್ತು ಬ್ರೌನ್, ಬ್ಲ್ಯಾಕ್ ಈ ಕಡೆಯಿಂದ ಸ್ಟಾರ್ಟ್ ಆಗಿ ಹಿಂಗೆ ಹೋಯ್ತು. ಈ ಶಾರ್ಟ್ಸ್ ನೋಡಿ ಹೇಗಿದೆ. ಆ್ಯಂಡ್ ಈ ಬ್ರ್ಯಾಂಡ್ ಕೂಡ ಫಸ್ಟ್ ಟೈಮ್ ನೋಡ್ತಿರೋದು ನಾನು. ಪ್ರೈಸ್ ಎಷ್ಟು ಗೊತ್ತಾ, 259 ಯೂರೋ, 260 ಯೂರೋ ಅಂತಂದರೆ ಹೆಚ್ಚು ಕಮ್ಮಿ. ಈ ಚಡ್ಡಿಗೆ 25,000 ರೂಪಾಯಿ. ಆಫರಲ್ಲಿ 15,000 ರೂಪಾಯಿ ಸಿಗ್ತಿದೆ ನೋಡಿ ಈ ಚಡ್ಡಿ. ಯಾರಿಗಾದ್ರೂ ಬೇಕು ಅಂದರೆ ಹೇಳಿ. ಮೋಸ್ಟ್ಲಿ ಇದೆಲ್ಲ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ಸ್ ಅನಿಸುತ್ತೆ. ನೋಡಿ ಇಲ್ಲಿ ಇದು ಹೆಂಗಿದೆ, ಒಳ್ಳೆ ಹಳೆಯ ಬಟ್ಟೆ ಇದ್ದಂಗಿದೆ. ಇದಕ್ಕೆ 26,000, 10,000 ಆಫರಲ್ಲಿ ಇದು. ಇಲ್ಲಿ ನೋಡಿ, ಇಲ್ಲಿ ಸ್ವಲ್ಪ ಸಮ್ಮರ್ ಡ್ರೆಸ್ ಅಥವಾ ಪಾರ್ಟಿ ಡ್ರೆಸ್ಸಸ್ ಆ ಥರ ಇದೆ. ಪ್ರೈಸ್ ಏನು ಗೊತ್ತಾ, ತೋರಿಸ್ತೀನಿ ಬನ್ನಿ. ಇಲ್ಲಿ ಇದು ಅಷ್ಟೇ 25,000 ಆಫರಲ್ಲಿ 10,000ಕ್ಕೆ ಸಿಗುತ್ತೆ ಈ ಡ್ರೆಸ್ಸು. ನಮ್ಮಲ್ಲೆಲ್ಲ 1000 ಒಳಗಡೆನೇ ಸಿಕ್ಬಿಡುತ್ತೆ ಈ ಥರ. ನೋಡಿದ್ರಲ್ಲ ಹೇಗಿದೆ ಅಂತ ಹೇಳಿ. ಏನೇನೂ ಇಲ್ಲ ಮಾತ್ರ. ನಾನು ಏನೋ ಖುಷಿಯಾಗಿ ಬಂದೆ ಏನಾದರೂ ತೊಗೊಳ್ಳೋಣ ಅಂತ ಹೇಳಿ. ಇಲ್ಲಿ ನೋಡಿದ್ರೆ ಎಂಥದ್ದು ಸಿಗ್ತಿಲ್ಲ. ಇದಕ್ಕಿಂತ ಬೆಸ್ಟು ನಮ್ಮೂರಲ್ಲಿರೋ 3-4 ಅಂಗಡಿ ಇದ್ದಾವೆ, ಅದೇ ಬೆಸ್ಟ್ ಅಂತ ಅನ್ನಿಸ್ತು ನನಗಂತೂ. ಮೆಕ್ಡೊನಾಲ್ಡ್ಸಿಗೆ ಹೋಗಿ ಸ್ವಲ್ಪ ಏನಾದರೂ ತೊಗೊಂಬರೋಣ ಬನ್ನಿ. ಆಲ್ರೆಡಿ ಲಂಚ್ ಟೈಮ್ ಆಗಿದೆ. ಮೆಕ್ಡೊನಾಲ್ಡ್ಸ್ ಒಳಗಡೆ ಹೋಗಿದ್ದೆ ಆಯಿತಾ, ಏನಾದರೂ ತೊಗೊಂಬರೋಣ ಅಂತ ಹೇಳಿ. ತೊಗೊಂಡು ಆಚೆಗೆ ಬರ್ತೀನಿ, ಕಾಣಿಸ್ತಿಲ್ಲ. ಫೋನ್ ಮಾಡಿದ್ರೆ ಅವರಿಬ್ಬರು ಹೈಡ್ ಮಾಡ್ಕೊಂಡಿದ್ದಾರಂತೆ. ನಾನು ಅವ್ರನ್ನ ಹುಡುಕ್ಬೇಕಂತೆ. ಎಲ್ಲಿದ್ದಾರೆ, ಕಾಣಿಸ್ತಾನೆ ಇಲ್ಲಲ್ಲ. ಬನ್ನಿ ಹುಡ್ಕೋಣ ಎಲ್ಲಿದ್ದಾರೆ ಅಂತೇಳಿ. ಎಲ್ಲೋದ್ರು ಟೇಕ್ ಬಿಟ್ಟ. ಇವಾಗ ಮತ್ತೆ ಟ್ರೈನ್ ಹತ್ಕೊಂಡು ವಾಪಸ್ ಮನೆ ಕಡೆ ಹೊರಟ್ವಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಹೇಳಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ಲ, ಪ್ಲೀಸ್ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ನೀವೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.